ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಮಿಸ್ಟರ್ ಪಾಟೀಲ್ ಬ್ಲಾಗ್ಸ್. ಇವಾಗ ಕೊಟ್ಟೆಯೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಿಂದ. ಯಾವುದು ಬ್ರೋ ಇವಾಗ ಚೆಕ್ ಪೋಸ್ಟು? ಬಾವಲಿ ಚೆಕ್ ಪೋಸ್ಟಾ? ಸೊ ಬಾವಲಿ ಚೆಕ್ ಪೋಸ್ಟಿಗೆ ಹೋಗಿ 6 ಗಂಟೆಗಂತ ಬಿಡೋದು. ಸೊ ಹಾಗಾಗಿ ಸ್ವಲ್ಪ ಹೊರಡೋದು ಲೇಟ್ ಮಾಡ್ಕೊಂಡ್ವಿ. ಇದೆ ಅಲ್ಲ ಕಬಿನಿ ರೂಟು? ಇದು ಕಬಿನಿ ರೂಟ್. ಸೊ ಇದೆ ನೋಡಿ ಕಬಿನಿ ರೂಟ್. ನೀವು ಕಬಿನಿ ಫಾರೆಸ್ಟ್ ಹೋಗ್ಬೇಕಂದ್ರೆ ಈ ರೂಟಲ್ಲಿ ಬರಲೇಬೇಕು. ಇಲ್ಲಿ ಇಬ್ಬರಿದವ್ರೆ ಇವರೇ ನೋಡಿ ಲೇಟ್ ಮಾಡಿದ್ದು. ಬರಲ್ಲ ಇಲ್ಲಿ ಬರೋ. ಎಷ್ಟು 4 ಗಂಟೆಗೆ ಎದ್ದು ಬರ್ತೀನಿ ಅಂದರೆ 4 ಗಂಟೆ ಅಲ್ಲ, ನೀವು ಹೇಳಿದ ಅಷ್ಟೊತ್ತಿಗೆ 4 ಗಂಟೆ ಹೋಗೋಣ. ಅಪ್ಪ ನಮ್ದು ಇಲ್ಲೆಲ್ಲ ಕೋಟೆ ಎಲ್ಲ ಊರಿಂದ ಬರ್ಬೇಕು. ಅದನ್ನು ಹೇಳ್ಬೇಕು ನೆನ್ಪಿಡ್ಕೊಂಡು. ವಿಜಿಗೆ ಹೇಳಿದೆ ಬರೋದು 5:20 ಆಗುತ್ತೆ ನೋಡು ಅಂತ. ಬಂದ್ಬಿಟ್ಟಲ್ಲ ಬಾ ಈಗ. ಬ್ರೋ ಹಾಯ್ ಅಣ್ಣ. ನೋಡೋಣ ಹೆಲ್ಮೆಟ್ ಕೊಟ್ಟವ್ರೆ, ಅದ್ರಾಗೆ ದಾರ ಇಲ್ಲ ಕಣ. ಏನಣ್ಣ ಮಾಡೋದು, ಹಿಂಗೆ ಹಿಂಸೆ ಆಗ್ತಾರೆ ಜನ. ಇಲ್ಲೊಬ್ಬ ಇದ್ದಾರೆ ಬ್ಲಾಗರ್ ತಿಲಕ್ ಅವರು, ಮೋಟೋ ಬ್ಲಾಗರ್ಸ್. ನಾವು ಹಂಗೆ ಟೈಮ್ ಪಾಸ್ ಬ್ಲಾಗರ್ಸ್. ಹಲೋ ಬ್ರೋ. ಸುಮ್ಮನೆ ಬ್ಲಾಗ್ ಮಾಡೋದು ಹಾಕೋದು. ನಿಮ್ಗೆ ಇಷ್ಟ ಆದರೆ ನೋಡ್ರಿ, ಖುಷಿ. ನಿಮಗೆ ಲೈಕ್ ಮಾಡಿಸ್ಬೇಕು ಅಂದರೆ ಲೈಕ್ ಮಾಡಿ, ಏನೋ ಒಂದು ಕಮೆಂಟ್ ಹಾಕಿ, ಒಳ್ಳೇದಾಕಿ ಅಷ್ಟೇ ಅಲ್ಲ ಬ್ರೋ. ಏನು ಮಾಡ್ತೀರಲ್ಲ ನಿಮ್ಮ ಮೈಸೂರು ಕಡೆ ಎಲ್ಲ ಬಂದರೆ ನಿಮಗೆ ಟ್ರಿಪ್ಪು ಏನು ತೊಂದರೆ ಇಲ್ಲ. ರೂಮೇ ಮಾಡಬೇಕು, ಕಾಟೇಜ್ ಮಾಡಬೇಕು ಅಥವಾ ಸ್ಟೇ ಮಾಡಿಸ್ಬೇಕಂತೇನಿಲ್ಲ. ಸೊ ಇದೊಂಥರ ಬಾಯ್ಸ್ ಟ್ರಿಪ್ ಬಂದರೆ ಕ್ರೇಜ್. ಹಿಂಗೆ ಯಾವುದೋ ಒಂದು ಪೆಟ್ರೋಲ್ ಬಂಕಲ್ಲಿ ಬೆಡ್ ಹಾಕೊಂಡು ಮಲ್ಕೊಂಬಿಡೋದು, ಚಾಪೆ ಗೀಪೆ ಎಲ್ಲ ತೊಗೊಂಬಂದ್ಬಿಟ್ರಿ. ಇದೆಲ್ಲ ಏನು ತೊಂದರೆ ಇಲ್ಲ. ಆಲ್ಮೋಸ್ಟ್ ಒಳ್ಳೆ ಒಂಥರ ಕ್ರೇಜ್ ಎಕ್ಸ್ಪೀರಿಯನ್ಸ್. ನಾವು ಮಾಡಬೇಕು, ಬಟ್ ನಾವು ಇನ್ನೂ ಮಾಡಿಲ್ಲ. ಸೊ ಜಸ್ಟ್ ಲಾಂಗ್ ರೈಡೆಲ್ಲ ಹೋದರೆ ಮಾಡೋದು. ಸೊ ಈಗ ಏನಾಗ್ಬಿಟ್ಟಿದೆ ಅಂದರೆ, ನಂದು ಎಜುಕೇಷನ್ ಎಲ್ಲ ಡಿಫ್ರೆಂಟ್ ಕಡೆ ಆಗಿರೋದು ಕಡೆಯಿಂದ ಹೋಗಿದ್ದ ಕಡೆ ಎಲ್ಲ ಫ್ರೆಂಡ್ಸ್ ಆಗಿಬಿಟ್ಟವ್ರೆ. ಎಲ್ಲೂ ಹೊರಗಡೆ ಹಿಂಗೆ ಮಲ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಮತ್ತೆ ಈಗ ನಿಮ್ಮ ಊರ ಕಡೆ ಬಂದಿದ್ದೀನಿ ನಿಮ್ಮ ಕಡೆ ಅಂದರೆ ಸರಿ ಬಂದ ಬಾಯಲ್ಲಿ ಉಳ್ಕೋಬೇಕಿತ್ತು ಅಂದರೆ ಸರಿ ಬಾಯಿಲೆಲ್ಲ ಒಂದು ಕಡೆ ಸ್ಟೇ ಐತಿ ಅನ್ನೋದು ಹೋಗ್ಬಿಡೋದು. ಸೊ ಯಾವ ಕಡೆ ಇಲ್ಲ ಅಲ್ಲಿ ಮಾತ್ರ ಸ್ವಲ್ಪ ಉಳ್ಕೊಳ್ಳೋಕ್ಕೆ ಪ್ರಾಬ್ಲಮ್ಮು, ಹೋಟ್ಲೆಲ್ಲ ಮಾಡೋದು. ಬಟ್ ಈ ಥರ ಈಗಿನ ಹುಡುಗರೆಲ್ಲ ಮಲ್ಕೊಂಡಿದ್ದೆಲ್ಲ ನೋಡಿಬಿಟ್ರೆ ಆರಾಮಾಗಿರ್ಬೋದು ನಾವುಗಳು ಅಲ್ಲ. ಟೆಂಟ್ ಹಾಕೊಂಡು ಪೆಟ್ರೋಲ್ ಬಂಕ್ ಇವರು ಟೆಂಟು ಹಾಕಿಲ್ಲ, ಆರಾಮಾಗಿ ಓಪನ್ ಮಾಡ್ಕೊಂಡ್ಬಿಟ್ಟವ್ರೆ. ಹಿಂಗೆ ಒಂಥರ ಸೇಫ್ಟಿ ತವ್ರ ಮನೆ ಥರ. ಬಟ್ ಒಂದು ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಈವನ್ ಸ್ಪಾರ್ಕಿಂಗ್ ಐಟಮ್ಸ್ನ ಕ್ಯಾರಿ ಮಾಡ್ತೀರಾ ಅಂದರೆ, ಯಾಕೆಂದರೆ ಪೆಟ್ರೋಲ್ ಬಂಕಲ್ಲಿ ನಿಮಗೆ ಮಲ್ಕೊಳ್ಳೋಕ್ಕಾಗಲಿ ಸ್ಟೇ ಮಾಡೋಕ್ಕಾಗಲಿ ಬಿಟ್ಬಿಡ್ತಾರೆ. ಸೊ ನೀವಾಗಲಿ ಲೈಟರ್ಸು ಅಥವಾ ಏನೋ ಆಲ್ಮೋಸ್ಟ್ ಟ್ರಾವೆಲಿಂಗ್ ಮಾಡೋರೆಲ್ಲ ಚಿಕ್ಕ ಪುಟ್ಟ ಗ್ಯಾಸಸ್ ಎಲ್ಲ ಹಿಡ್ಕೊಂಡು ಹೋಗೋದೆಲ್ಲ ಕಾಮನು. ಬಟ್ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗ್ತೀರಾ ಅಂದರೆ ಸ್ವಲ್ಪ ಸೇಫ್ಟಿ ಆಗಿರಿ. ಯಾಕೆಂದರೆ ಅವೆಲ್ಲ ಸ್ವಲ್ಪ ಎಕ್ಸ್ಪ್ಲೋಸಿವ್ ಥಿಂಗ್ಸು. ನೀವು ಸ್ವಲ್ಪ ಮಿಸ್ ಮಾಡಿದರೆ ನಾಳೆ ಎಲ್ಲ ನೀವೇ ಮಿಸ್ ಹೋಗ್ತೀರಾ. ನ್ಯೂಸಲ್ಲಿ ನೋಡಬೇಕಾಗುತ್ತೆ ಅಷ್ಟೇ. ಮ್ಯಾಚಸ್ ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಬನ್ನಿ ಆರಾಮಾಗಿ. ಎಲ್ಲ ಪೆಟ್ರೋಲ್ ಬಂಕಲ್ಲೆಲ್ಲ ಎಲ್ಲೂ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ ಬರೋ ನಂಗೆ ಅನ್ಸ್ಬಿಟ್ಟು. ಎಲ್ಲ ಕಡೆ ಆಲ್ ಓವರ್ ಇನ್ ಇಂಡಿಯಾ ತಗೋ, ಎಲ್ಲೇ ಇವನ್ ಲಡಾಖ್ ಅಲ್ಲಿ ಕಡೆ ಎಲ್ಲ ಹೋಗೋರು ನೋಡಿದ್ದೀನಲ್ಲ, ಅದೊಂಥರ ಪೆಟ್ರೋಲ್ ಬಂಕ್ ಒಂಥರ ಅನ್ಪೇಯ್ಡ್ ಗೆಸ್ಟ್ ಹೌಸ್ ಇದ್ದಂಗೆ. ಹೋದಾ ಮಲ್ಕೊಂಡ, ಬೆಳಗ್ಗೆ ಎದ್ದು ಗಾಡಿ ಬಿಡ ಅಷ್ಟೇ, ಆರಾಮ್. ಇವನ್ ಬೆಟರ್. ಸದ್ಯ ಆ್ಯಕ್ಚುಲಿ ಇದು ಮಳೆ ಟೈಮು. ಇವರು ಟೆಂಟ್ ತೊಗೊಂಬಂದಿದ್ರು ಅನ್ಸುತ್ತೆ, ಬಟ್ ಟೆಂಟ್ ಹಾಕಿಲ್ಲ, ಹಂಗೆ ಮಲ್ಕೊಂಡವ್ರೆ. ಯಾಕಂದರೆ ಒಳ್ಳೆ ಬಾಯ್ಸು, ನೈಟ್ ಔಟು. ಕರ್ನಾಟಕದವ್ರು ಅವರು ಎಲ್ಲ ಕರ್ನಾಟಕದವರೆಲ್ಲ ಬೆಂಗಳೂರು ಅನಿಸುತ್ತೆ ಮಾತಾಡೋದೆಲ್ಲ ನೋಡೋದು. ನಾವು ಬೆಂಗಳೂರವರೇ ಅನ್ಅಫಿಷಿಯಲಿ, ನಾಟ್ ಅಫಿಷಿಯಲಿ, ಅನ್ಅಫಿಷಿಯಲಿ. ಯಾಕೆಂದರೆ ಅಷ್ಟೇ ನಮ್ಮದು ಓನೆಲ್ಲ ಬಂದುಬಿಟ್ಟು ಶಿವಮೊಗ್ಗ. ಈಗ ಸದ್ಯಕ್ಕೆ ಮೈಸೂರು. ನೀವು ಲೋಕಲ್ಸ್, ನೀವು ಹೇಳಬೇಕು. ನಾವೇ ಹೇಳೋದು ಬ್ರೋ, ನಮಗೆಲ್ಲ ಇದೆಲ್ಲ ಕಾಮನ್ ಮಾಮೂಲಿ. ನಮಗೆಲ್ಲ ಇವರೆಲ್ಲ ಇರೋದ್ರಿಂದ ಮೈಸೂರಿಗೆ ಬಂದರೆ ಏನು ತೊಂದರೆ ಇಲ್ಲ. ಆರಾಮಾಗಿ ಚಿಲ್ ಮಾಡ್ಕೊಂಡು ಎಲ್ಲ ಹುಡುಗರು ಇರ್ಬೋದು. ಇನ್ನು ಬೇರೆ ಕಡೆ ಹೋದರೆ ಅಷ್ಟೇ ಸ್ವಲ್ಪ ತೊಂದರೆ. ಅದಕ್ಕೆ ಏನು ಕೆಲಸ ಮಾಡ್ತೀನಿ ಗೊತ್ತಾಬ್ರು, ಇವಾಗ ನಾನು ಓದಿದ್ದು ಒಂದೊಂದು ಸರಿ ಪ್ರೈಮರಿ ಒಂದು ಕಡೆ, ಹೈಸ್ಕೂಲ್ ಒಂದು ಕಡೆ, PU ಕಾಲೇಜ್ ಒಂದು ಕಡೆ, ಡಿಗ್ರಿ ಒಂದು ಕಡೆ. ಆಲ್ಮೋಸ್ಟ್ ಒಂದು ಸೌತ್ ಕರ್ನಾಟಕ ಫುಲ್ ಒಂದೊಂದು ಕಡೆ ಎಲ್ಲ ಡಿಸ್ಟ್ರಿಕಲ್ಲೂ ಓದ್ಬಿಟ್ಟಿದ್ದೀನಿ. ಹೋಗಿದ್ದ ಕಡೆ ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ. ಎಲ್ಲರೂ ಹೋಗಿದ್ರೆ ಮಗ ನಿಮ್ಮ ಊರಿಗೆ ಬಂದಿದ್ದೀನಿ ಕಣೋ, ಸಿಗ್ತೀಯ ಅಂದರೆ ಸಿಗ್ತಾರ, ಬೀಟ್ ಆಗೋದು ಲಾಸ್ಟಿಗೆ ಎಲ್ಲರೂ ಒಂದು ಕಡೆ ಅಷ್ಟೇ. ಫ್ರೆಂಡ್ಶಿಪ್ನ ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು. ಸೊ ನೀವೇನು ಕನೆಕ್ಟಿವಿಟಿನ ಎಕ್ಸ್ಪೆಂಡ್ ಮಾಡಿದಷ್ಟು ನೀವು ನಿಮ್ಮ ಟೆರಿಟರಿ ಎಕ್ಸ್ಪೆಂಡ್ ಮಾಡಿದಷ್ಟು. ಹಾಗೆ ಕಾಲ್ ಮಾಡಿದಾರಂತೆ. ಪೆಟ್ರೋಲ್ ಬೇರೆ ನಿನ್ನೆ 100 ರೂಪಾಯಿ ಹಾಕ್ಸಿದ್ದೀವಿ ಸದ್ಯಕ್ಕೆ ಯಾವುದಕ್ಕೂ. ಬಟ್ ನಮ್ಮದು ಚೆನ್ನಾಗಿ ಕುಡಿಯುತ್ತೆ, ಮೈಲೇಜ್ ಕೊಡೋದ್ರಲ್ಲಿ ಕೆಳಗಡೆಯಿಂದ ಟಾಪಲ್ಲಿ ಬರುತ್ತೆ ಗಾಡಿ.
ಟಾರ್ಕ್ ಪ್ರೊಡ್ಯೂಸ್ ಮಾಡೋಕ್ಕೆ ಬರ್ನ್ ಆಗುತ್ತೆ ಬ್ರೋ ಅಷ್ಟೊಂದು. 350 ಅಂಟರ್. ಇವಾಗ ಹೋಗೋದೆ ಅಂಟಿಂಗ್ ಮಾಡೋಕ್ಕೆ. ವಿ ವಿಲ್ ಶೂಟ್ ಅನಿಮಲ್ಸ್ ವಿತ್ ಕ್ಯಾಮ್ರಾ, ನಾಟ್ ವಿತ್. ಇವರು ಸೇಮ್ ಅದೇ ಪ್ಲೇಸ್ಗೆ ಹೋಗ್ತಿದ್ದಾರೆ. ಇವರು ನಮ್ಮ ಕೋಟೆಯವರೇ. ಓಕೆ, ಇವರು ಕೊಟ್ಟಿವ್ರಾ? ನೋಡಿದ್ರು ಎಲ್ಲರೂ ಹಿಂಗೆ ಹೊರಟ್ರೆ ಇವತ್ತೇನು ಟ್ರಾಫಿಕ್ಕು. ಭಾನುವಾರ ಫುಲ್ ಟ್ರಾಫಿಕ್ ಇರುತ್ತೆ ಮೋಸ್ಟ್ಲಿ. ಏನು ತುಂಬ ಜನ ಬರ್ತಾರೆ ಓವರ್ ಐಪು ಅಂತ ನಾವು ಹೇಳ್ತೀವಿ. ಸೊ ಅದ್ರಲ್ಲಿ ನಾವು ಒಬ್ಬರಾಗಿರ್ತೀವಿ. ನಾವು ಹಿಂಗೆ ಅಂದ್ಕೊಂಡೆ ಹೋಗ್ತೀವಿ, ಅವ್ರು ಬರೋರು ಹಿಂಗೆ ಅನ್ಕೊಂಡ್ಬರ್ತಾರೆ, ಏನಪ್ಪ ಇಷ್ಟೊಂದು ಜನ ಬರ್ತಾರೆ ಎಲ್ಲ ಓವರ್ ಐಪು ಇನ್ಸ್ಟಾಗ್ರಾಮ್. ಬಟ್ ಫ್ಯಾಕ್ಟ್ ನಾವು ಏನು ಗುರು ಇಷ್ಟೊಂದು ಜನ ಬರ್ತಾರೆ ಅನ್ನೋದು ನಾವು ಹೋಗೋದು ಅಲ್ವಾ. ಭಾನುವಾರ ರಶ್ ಇರುತ್ತೆ ಪೂರ್ತಿ. ವೀಕ್ ಡೇಸಲ್ಲೇ ಬರಬೇಕು. ವೀಕ್ ಡೇಸಲ್ಲಿ ಬರೋಕ್ಕೆ ಕಷ್ಟ ಅಲ್ಲ ನಮಗೆ. ನೀವೆಲ್ಲ ಯಾವರು? ಕೋಟೆ ಲೋಕಲ್. HD ಕೋಟೆ ಲೋಕಲ್, ಮೈಸೂರು ಜಿಲ್ಲೆ, ಕರ್ನಾಟಕ ಸ್ಟೇಟ್. HD ಕೋಟೆ ಹ್ಯಾಂಡ್ ಫಸ್ಟ್. ಇದ್ಯಾವುದೋ ಹೊಸ ಪ್ರತಿಭೆ. ವಿಷ್ಣುವರ್ಧನ್. ಹಾಯ್ ಬ್ರೋ. ಹಾಯ್. ಇದನ್ನ ಹುಡುಗಿ ಬಿಟ್ಟೋಗಿದ್ದಾಳ. ಏನಾದ್ರು ಮೋಟಿವೇಶನಲ್ ಕೊಡಿ. ಬ್ರೋ ನಿಮ್ಮ ಕಮೆಂಟಲ್ಲಿ ತುಂಬ ಜನ ಮಾಡ್ತಾರೆ, ನಿಮ್ಮದು ಇನ್ಸ್ಟಾಗ್ರಾಮ್ ಐಡಿ ಹೇಳಿ, ಮೆನ್ಷನ್ ಮಾಡ್ತೀನಿ, ಅವರೆಲ್ಲ ಮೋಟಿವೇಶನ್ ಕೊಡ್ತಾರೆ. ನಂದಲ್ಲ ಇವಂದು. ಇದೇ ಇಟ್ ಹ್ಯಾಪನ್ಸ್ ಬ್ರೋ, ಇಟ್ ಹ್ಯಾಪನ್ಸ್. ಲವ್ ಆಗಿಲ್ವಾ? ಬ್ರೇಕಪ್ ಏನೋದಿಲ್ಲ. ಜೀವನದಲ್ಲಿ ಲವ್ ಆಗದಿರೋ ವ್ಯಕ್ತಿ ಅಂದ್ರೆ ನಾವು ಒಬ್ಬ ಬ್ರೋ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಒಳ್ಳೆ ಕಂಟೆಂಟ್ ಇದೆ. ಹೋಗ್ತಾ ಇವನ್ನ ಆಕ್ಸಿಡೆಂಟ್ ಮಾಡೋಣ ನಾವು. ವಿಡಿಯೋಗೋಸ್ಕರ ಆಕ್ಸಿಡೆಂಟ್ ಮಾಡೋಣ. ನೀವು ಎತ್ತಾಕೊಂಡು ಇಲ್ಲ, ನೀವಲ್ಲಿ ಕಾಸು ಐಡಿ ಹಾಕೊಂಡು ಹೆಲ್ಪ್ ಅಂತ ಕೇಳಿದ್ರೆ ನಾವು ಬೈಕಲ್ಲಿ ಬರ್ತೀವಿ. ಏನಕ್ಕೆಂದ್ರೆ ಬ್ರೋ ಇವರಿಗೆ ಪ್ರಾಬ್ಲಮ್ ಆಗಿದೆ. ಮಾಡೋಣ. ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಇದೋ ವಿಷಯ. ಅಯ್ಯಯ್ಯೋ ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂಟ. ಹಾಗೆ ಅಲ್ಲ ಪ್ರತಿ ಸಲ ನಾನೇ ಬೇಕಾಯ್ತೀನ ಬ್ರೋ. ಆಯ್ತಾ, ಫೋನ್ ಮಾಡ್ತಾರೆ. ಇಷ್ಟೊತ್ತಾಯ್ತು ನೋಡು ಗುರು. ಪೆಟ್ರೋಲ್ ಹಾಕ್ಸೋದು. ಅವರು ಬೆಳಗ್ಗೆ ಬರಬೇಕಲ್ಲ ಬ್ರೋ. ಬನ್ನಿ ಸಿಗೋಣ ಕೊಟ್ಟಿವರಲ್ಲಿ. ಸಿಗೋಣ ಬ್ರೋ. ಕಂಟೆಂಟ್ ಕ್ರಿಯೇಟರ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬ್ರೋ. ನಮ್ಮ ನಾಗೋಳೆಗೆ ಬಂದಿದ್ದಾರೆ. ಈಗ ನಮ್ಮ ನಿರಂಜನ್ ದೇಶಪಾಂಡೆ ಅವರಿದ್ದಾರೆ. ಏನು ಗುರು? ಆಮೇಲೆ ಸಿಕ್ಕರೆ ಅವ್ರವ್ರ ಪ್ರೈವೇಸಿಗೆ ನಾವು ಪ್ರಾಬ್ಲಮ್ ಮಾಡಬಾರ್ದು. ಅವ್ರು ಎಂಜಾಯ್ ಮಾಡೋದು ಗಾಯ್ಸ್. ಸಫಾರಿ ಝೋನಲ್ಲಿ ಬೈಕಲ್ಲಿ ಹೋಗ್ತಿದ್ದೀವಿ. ಎಷ್ಟು ಪ್ರಾಣಿ ಕ್ಯಾಪ್ಚರ್ ಮಾಡೋಕ್ಕೆ ಭಯ ಆಗುತ್ತೋ ಅಷ್ಟು ವೆಹಿಕಲ್ಸ್ ಅಷ್ಟು ಅನಿಮಲ್ಸ್ನ ಕ್ಯಾಪ್ಚರ್ ಮಾಡ್ತೀವಿ. ವಿಡಿಯೋ ಮಾಡೋಂಗಿಲ್ಲ, ತುಂಬ ಕಷ್ಟಪಟ್ಟು ಮಾಡ್ತಿದ್ದೀವಿ. ನಾವು ನಾಗರೊಳಗೆ ಬಂದರೆ ಫಸ್ಟು ನಾವು ಎಂಟ್ರಿಲಿ ಈ ಮಾಸ್ತಮ್ಮ ದೇವಸ್ಥಾನಕ್ಕೆ ಬರ್ತೀವಿ. ಫಸ್ಟು ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ನೋಡ್ತಿದ್ದೀರ ಬ್ಲಾಗರ್ ತಿಲಕ್ ಜೊತೆ ಆನೆ ಬಂದು ಆನೆ. ಹಾಯ್ ಗೈಸ್, ತುಂಬ ಜನಗಳ ಅಭಿಪ್ರಾಯದ ಪ್ರಕಾರ ಮುಂದಿನ ಸಲ ಅಂಬಾರಿ ಓರೋ ಆನೆನ ಇಲ್ಲಿದೆ ನೋಡ್ತಾ ಇದ್ದೀವಿ, ಮಹೇಂದ್ರ ಅಂತ. ಸೊ ಆನೆ ಇಲ್ಲೇ ಇದೆ. ಸಿ ಇಲ್ಲೆರಡು ಆನೆ ಇದೆ. ಇದರಲ್ಲಿ ಅಲ್ಲಿರೋ ಆನೆನೇ ಮಹೇಂದ್ರ ಅಂತ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇರೋ ಪ್ರಕಾರ ಮುಂದಿನ ಸಲದಿಂದ ಅದೇ ಅಂಬಾರಿ ಹೊರೋದು. ಅಭಿಮನ್ಯು ಅಲ್ಲ ಈಗಿರೋದು ಹೊರ್ತಿರೋದು ಅಂಬಾರಿ. ನೆಕ್ಸ್ಟ್ ಅಲ್ಲ, ಈ ವರ್ಷ ಅದು ಓದಿದ್ದು ಅಭಿಮನ್ಯು ಇದು ಈ ವರ್ಷ ಓದ್ತಿದ್ದು ಅಭಿಮನ್ಯು. ನೆಕ್ಸ್ಟ್ ಅಭಿಮನ್ಯುಗೆ ರಿಟೈರ್ಮೆಂಟ್ ಕೊಟ್ಟರೆ ಸೊ ಮಹೇಂದ್ರ ಅವರು ಆ ಸ್ಥಾನನ ತಗೋತಾರೆ. ಸೊ ಇದ್ರ ಹೆಸರು ಇದ್ರ ಗೊತ್ತಿಲ್ಲ. ಮಹೇಂದ್ರನಿಗೆ
ಟೈಮ್ ಪಾಸಿಗೆ ಅಂತ ಇಟ್ಕೊಂಡಿದ್ದಾರೆ ಸೈಡಿಗೆ. ಮಹೇಂದ್ರ ಬಾಸ್ ನೋಡಿ, ಇದೇ ಲಾಸ್ಟ್ ಇಯರ್ ಎಲ್ಲ ಮುಗಿಸ್ಕೊಂಬಿಡಿ. ಮುಂದಿನ ಸತಿಯಿಂದ ನೀವು ಅಫಿಷಿಯಲಿ ಪಟ್ಟದ ಆನೆ ಆಗ್ಬಿಡ್ತೀರಾ. ತುಂಬ ವೆಯ್ಟ್ ಮಾಡ್ತಿದ್ದೀವಿ ನಿಮ್ಮನ್ನ ಅಂಬಾರಿ ಅವ್ರನ್ನ ನೋಡೋಕ್ಕೋಸ್ಕರ. ಬನ್ನಿ. ಕೋಟೆಲಾಗಿದೆ ವೇಸ್ಟ್ ದಿನಗಳಲ್ಲ. ನೆಕ್ಸ್ಟ್ ದಸರಾ ಬರಕ್ಕಾಗತ್ತೆ ಗೊತ್ತಿಲ್ಲ, ಈಗಲೇ ನೋಡ್ಕೊಂಡ್ಬಿಡ್ತೀನಿ. ಏನು ಇಲ್ಲ, ಬರ್ತೀನಿ, ದಸರಾಗೆ ಬರ್ತೀನಿ. ತುಂಬಾ ಆಸೆ ಇದೆ ದಸರಾಗೆ ಬರ್ಬೇಕಂತ. ನೀನು ಅಂಬಾರಿ ಅವರು, ಅಭಿಮನ್ಯು ಅವರು ಅಂದ್ರೆ ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ರಿಟೈರ್ಡ್ ಆಗ್ಬಿಡ್ತಾನೆ. ಈ ಸಲ ಅಭಿಮನ್ಯು ಅಲ್ಲ, ಈ ವರ್ಷ ಇದೊಂದು ಈ ಸರಿ ಒಂದು ನಂಬರ್ ಇದೆಯಲ್ಲ, ಅಭಿಮನ್ಯು ಅವರದೊಂದು ನೋಡ್ಬೇಕು. ಲಾಸ್ಟ್ ವರ್ಷ ಅಭಿಮನ್ಯುದು, ನೆಕ್ಸ್ಟ್ ವರ್ಷದಿಂದ ಮಹೇಂದ್ರ ಒಳ್ಳೆ ಪ್ರಾಕ್ಟೀಸ್ ಹಂಗಾರೆ. ಮತ್ತೆ ಭೋಗೇಶ್ವರನ ಇಳಿಬೇಡ, ಹತ್ತಲ್ಲ ಇಳಿಬೇಡ. ಭೋಗೇಶ್ವರನ ಇದು? ಅದೇ ಜೂನಿಯರ್ ಭೋಗೇಶ್ವರ. ಜೂನಿಯರ್ ವಿಜಯ್ ಎರಡು ಭೋಗೇಶ್ವರ ಸತ್ತೋದು. ಸೀನಿಯರ್ ಜೂನಿಯರ್ ಭೋಗೇಶ್ವರ ಏನಿಲ್ಲ ಬ್ರೋ, ಎರಡು ದಂತಗಳು ಹಿಂಗಿರ್ತವೆ. ಗೊತ್ತಾಯ್ತು. ಅದೊಂದು ಭೋಗೇಶ್ವರ ಅಂತ ಹೆಸರಿಟ್ಟಿದ್ರು, ಸತ್ತೋಯ್ತಲ್ಲ. ನೋಡಿ ಎಂಥ ಆನೆ ಸೈಟ್ ಆಗಿದೆ ಇವತ್ತು. ಸೊ ಕಬಿನಿಯಲ್ಲಿ ಫೇಮಸ್ ಆದಂಥ ಆನೆಗಳಲ್ಲಿ ಇದು 3ನೇದು ಭೋಗೇಶ್ವರ ಅನ್ನೋ ನೇಮ್ ಕೇಳಿರ್ತೀರ. ಲಾಸ್ಟ್ ಇಯರ್ ಜೂನಿಯರ್ ಲಾಸ್ಟ್ ಇಯರ್ ಒಂದು ಭೋಗೇಶ್ವರ ತೀರ್ಬೋದಲ್ಲ, ಜೂನಿಯರಾ? ಹೌದು. ಅದಕ್ಕಿಂತ ಮುಂಚೆ ಸೀನಿಯರಾ? ಹೌದು. ಯಾಕೆ ಬಂದು ಹುಲಿ ಹಿಡ್ಕೊಂಡು ಅಂತ ನ್ಯೂಸ್. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಉಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಆ ಪಟ್ಟಿ ಏನು ಮಾಡಿದ್ರಿ? ಅಲ್ಲಿ ಹೋಗಿ ಮಾಡೋದು. ಹಾಯ್ ಗೈಸ್, ಇವಾಗ ಬಾವಲಿಯಲ್ಲಿದ್ದೀವಿ. ಕರ್ನಾಟಕ ಕೇರಳ ಕರ್ನಾಟಕ ಬಾರ್ಡರು. ಸೊ ಮತ್ತು ಬಾವಲಿ ರೋಡ್. ನನ್ನ ಮಕ್ಕಳು ಕೇರಳ ಬರ್ತಿದ್ದಂಗೆ ಲಾಟ್ರಿ, ಕೇರಳದಲ್ಲಿ ಲಾಟ್ರಿ ಫೇಮಸ್. ಲಾಟ್ರಿ 25 ಲಕ್ಷ. ನನಗೆ 1 ಕೋಟಿ ಎಲ್ಲ ಬೇಡ, ಜಸ್ಟ್ 25 ಲಕ್ಷನೂ ಬೇಡ. 100 ರೂಪಾಯಿ ಬಂದ್ರೆ ಸಾಕು. 50 ಹಾಕಿದ್ದೀನಿ, 50 ಬಂದ್ರೆ 50 ಹಾಕಿದ್ದೀನಿ, 50 ರೂಪಾಯಿ ತಗೋತೀಯಾ? ಬೇಡ, ನೀನು ಇವೆಲ್ಲ ಮಾಡಬಾರ್ದು, ತಗೊಳ. 50 ಹಾಕಿದ್ದೀನಿ, 50 ಬಂದ್ರೆ ಸಾಕು. ವೆಬ್ಸೈಟ್ ನೇಮ್ ಏನು? ಅವರಿಗೆಲ್ಲ ವೆಬ್ಸೈಟ್ ನೇಮ್ ಏನೋ ಗೊತ್ತಿರುತ್ತೆ. ಯಾರು ಕೇಳೋಣ, ಅವ್ರನ್ನೇ ಕೇಳು. ನಾನು ಫೋನ್ ಕೊಟ್ರೆ ಇದನ್ನ ಹೆಂಗ್ ಚೆಕ್ ಮಾಡೋದು ನಾವು? ಇದು ಈ ನಂಬರ್ ಇದೆಯಲ್ಲ, ಯಾವ ನಂಬರ್ ಸೈಡ್ ಬರುತ್ತೆ. ಅಲ್ಲ, ಇದೇನೋ ಸ್ಕ್ಯಾನ್ ಮಾಡ್ಬೇಕಾ? ಸ್ಕ್ಯಾನ್ ಮಾಡೋದು ಅಪ್ಲಿಕೇಶನ್ ಬರುತ್ತಾ, ಇಲ್ಲ ಯಾವ್ದು ಚೆಕ್ ಮಾಡೋದು? ಗೂಗಲಲ್ಲಿ ಕೇರಳ ಸರ್ಕಾರ ಇದಿದ್ದಾರೆ, ಲೋಟ್ರಿ, ಕೇರಳ ಸ್ಟೇಟ್ ಲೋಟ್ರಿ. ಓಕೆ, ಇದಕ್ಕೆ ಲಾಗಿನ್ ಆಗ್ಬಿಟ್ಟು 3 ಗಂಟೆಗೆ ಒಂದು ನಂಬರ್ ಬರುತ್ತೆ, ಅದು ಚೆಕ್ ಮಾಡ್ಬೇಕಾ? ಅದರಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹೆಂಗಿದೆ ಇದು, ಯಾವ ಥರ ಅದರಲ್ಲಿ ಮೆನ್ಷನ್ ಆಗುತ್ತೆ. ಯಾವ್ದು ಪ್ರೈಸ್, ಯಾವ್ದು ಪ್ರೈಸ್, ಕ್ಲೇಮ್ ಹೆಂಗೆ ಮಾಡೋದು, ಎಷ್ಟಿದು ಸ್ಕ್ಯಾನ್ ಮಾಡೋದಾ? ಇಲ್ಲ, ಇದು ಇನ್ನೇ ಒಂದು ಬಂದ್ಬಿಟ್ಟು ಅವ್ರಿಗೆ ಕೊಡಬೇಕು. ವಾಪಸ್ ಇವ್ರಿಗೆ ತಂದು ಕೊಡ್ಬೇಕು ನಾವು. ಬ್ರೋ, ರೋಸ್ ಇಡೇ ಕೈಗೆ ಮಚ್ಚನಕ್ಕೆ ಕೊಡಿ. ರೋಸಲ್ಲೇ ಎಲ್ಲ ಸೈಲೆಂಟ್ ಆಗೋಗುತ್ತೆ. ನಮ್ಮಂಥವ್ರಿಗೆಲ್ಲ ಅದು ಯಾರು See guys, ಹೇಗೆ ಥರ ಇದೆ ವ್ಯೂಸ್. ಟೆಂಪಲ್ ಅಲ್ಲೇ, ಆ ಕಡೆಯಿಂದ ಹೋಗಿ ಬೈಕ್ ಬ್ಲಾಕ್ ಇಲ್ಲ, ಈ ಕಡೆನೇ ಎಂಟ್ರಿ. ಏನು ಪ್ರಾಬ್ಲಮ್ ಇಲ್ಲ, ಹಾಕಿ ಎಲ್ಲರೂ ಅಂದರು. ಗಾಡಿ ಎಲ್ಲಾದ್ರೂ ಹಾಕ್ಬೋದು, ರೈಟ್ ಹೊಡ್ಬಿಡು. ಹಾಯ್ ಗೈಸ್, ಜಸ್ಟ್ ರೀಚ್ಡ್ ಕೊಟ್ಟಯೂರ್. ಸೊ ಕೇರಳದ ಕಣ್ಣೂರು ಡಿಸ್ಟಿಕಲ್ಲಿರುವಂತಹ ಅಕ್ಕರೆ ಕೊಟ್ಟಿಯೂರಿಗೆ ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ. ಸೊ
ಇಲ್ಲಿ ಸೊ ಬಂದಿದ್ದೀವಲ್ಲ, ಸೊ ಸ್ವಲ್ಪ ನೀರು ಮೈ ಮೇಲೆ ಇಳ್ಕೊಂಡು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೋಗೋಣ ಅಂತ. ಸೊ ಇದೇ ಪ್ಲೇಸ್. ಇಲ್ಲಿಂದ ಇದೇ ಥರ ಬ್ರಿಡ್ಜ್ ಅಲ್ಲೊಂದಿದೆ. ಸೊ ಈಗ ನಡ್ಕೊಂಡು ಹೋಗಿ ಟೆಂಪಲ್ಗೆ ಹೋಗಬೇಕು. ಈಗ ವ್ಯೂಸ್ ಎಷ್ಟು ಸಗದಾಗಿದೆ ರೋಡು. ಹೆಲ್ಪ್ ಮಾಡಿ ಮನೆಯವರು. ಮನೆ ಮುಂದೆ 2 ಮರ, ಮನೆ ಸರ್ ಇಡ್ಬೋದಾ? ಕೇಳಿಡ್ತೀರ ತಾನೆ? ಕೇಳಿ ಅವರೇ ಅದು ಸಗದಾಯ್ತಲ್ಲ ಇದು ಮನೆ. ಶೂಸ್ ಮತ್ತು ಸ್ಲಿಪ್ಪರ್ ಜಾಗ ಕೊಟ್ಟಿದ್ದಾರೆ. ಹಂಗೆ ಹೆಲ್ಮೆಟ್ ಸೊ ಹೆಲ್ಮೆಟ್ ಬೈಕ್ ಹತ್ರ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಲಾಕರ್ಸ್ ಇದ್ರೆ ನೆಕ್ಸ್ಟ್ ಟೈಮ್ ಬರೋರು ಲಾಕರ್ಸ್ ಇಟ್ಕೊಂಡು ಬನ್ನಿ. ಎಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಯಾವ ನದಿ ಇದು? ಸ್ನಾನನೇ ಮಾಡಲ್ಲ, ಬೆಳಗ್ಗೆನೆ ಮಾಡ್ಕೊಂಡು ಬಂದಿದ್ದೀವಿ. ಗುರು ನೀವು ದರ್ಶನಕ್ಕೆ ಹೋಗಂದ್ರ? ಇಲ್ಲ ಇವಾಗ ಹೋಗೋದು ಬ್ರಿಡ್ಜ್ ಮೇಲೆ ನಡ್ಕೋಗ್ಬೇಕು. ಬ್ರೋ ಆಗ್ತಾ ಇದೆ ಇದು? ಗೊತ್ತಿಲ್ಲ ಬ್ರೋ, ಈಗ ಹೋದ್ರೆ ಒಂದು 2 hours ಅಂದ್ರೆ ಆಗ್ಬೋದು. ಬ್ರೋ ಇದು ಆಗ್ತಾ ಇದೆಯಾ ಬ್ರೋ ವಿಡಿಯೋ? ಆಗ್ತದೆ. ಸ್ನಾನ ಮಾಡ್ತೀರಾ ನೀವು ಯಾರಾದ್ರು? ಇಲ್ಲ ನಿಮ್ಮದು ಗೋಣಿಕೊಪ್ಪ ಸೈಡಿಂದ ವಿರಾಜಪೇಟೆ ಗೋಣಿಕೊಪ್ಪ ಸೈಡಿಂದ ಆದರೆ ರಶ್ ಇರುತ್ತೆ. ಅಲ್ಲಿ ಹೋದ್ರೆ ಈ ಟೆಂಪಲ್ ಬರುತ್ತಲ್ವಾ? ಅಲ್ಲೇ ಬರೋದು. ಅಲ್ಲೇ ಇದೆ ಭಾಗವತ್ ಅಲ್ಲ ಇದು ಮಾಡೋಕ್ಕಾಗಲ್ವಾ? ಹಾಂ ಸೇಮ್ ಟೆಂಪಲ್ ಬ್ಲಾಕ್ ಮಾಡಿದ್ದಾರೆ. ಒಂದೇ ಕಡೆ ಎಂಟ್ರಿ. ನಡ್ಕೊಂಡು ಹೋಗ್ಬೋದಂತ. ಶಿವನ್ ಟೆಂಪಲ್ ಅಲ್ಲಿ ಮೇಲೆ ಹೋಗ್ತಿರಲ್ಲ ಅದೇ ಕೆಳಗಡೆ ಹೋಗೋಣ ಬಿಡು. ಓ 6 ಪ್ಯಾಕ್ ವಿಜಯ್ ಅವರೇ ತೋರ್ಸಂಗೆ 6 ಪ್ಯಾಕ್. ಟ್ರನ್ ಬಾಯ್ಸ್ ಎಲ್ಲ ರೆಡಿ ಆಗ್ತವ್ರೆ. ಮಾರದ್ರೆ ಹೇಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಬಾಡಿ ಬಿಲ್ಡರ್ಸು. ಕ್ಯಾಮ್ರಾ ಇಲ್ಲ ಇಲ್ಲೇ ಇಟ್ಬಿಡಿ. ಕ್ಯಾಮ್ರಾ ಇಲ್ಲ ಅಲೋ ಇಲ್ವಾ? ಫೋನ್ ಒಂದು ಎತ್ಕೊಳ್ಳಿ ಸಾಕು. ಇದು ಇಲ್ಲೇ ಇಟ್ಟು ಬನ್ನಿ ಕ್ಯಾಮ್ರಾನ. ಹುಷಾರು. ಲೇಟ್ ಕೊಡೋದ ಬಿ ರೈತರು ಇವರು ಅಪ್ಪಟ ಕೇರಳ ಸ್ಟೈಲ್ ದೇವಸ್ಥಾನ ಪ್ರಸಾದ ಎಲ್ಲ ಮಾಡ್ತಾವ್ರಿ ಇಲ್ಲಿ. ಮೆಡಿಕಲ್ ಕ್ಯಾಂಪ್ ಯಾರಿಗಾರ ಏನಾದ್ರು ಆದರೆ ಇದೇ ಕೊಟ್ಟಿವರಾನೆ. ಹಾಯ್ ಗೈಸ್, ನಾನೇ ನೋಡಿದ್ರಲ್ಲ, ಇದೇ ನೀವೆಲ್ಲ ವೀಡಿಯೋದಲ್ಲಿ ನೋಡಿರ್ತೀರಲ್ಲ, ಪ್ರದಕ್ಷಿಣೆ ಹಾಕೋಕ್ಕೆ ಕರ್ಕೊಬರೋ ಆನೆ. ಮಾಡ್ತೀನಿ ನೋಡಿ ಹೆಂಗೆ ಬರುತ್ತೆ ಅಂತ ಬಾ, ನಾನು ಹೇಳ್ಕೊಡ್ತೀನಿ ಬನ್ನಿ. ಗಂಧ ಕೊಡ್ತಾರೆ ಕಡೆ ಕೈಸದು ಗಂಧ ತೈತದಾರೆ. ಚೇಟ ಚೇಟ ಗಂಧ ಗಂಧ ಮೇಲೆ ಇದರ ಇಲ್ಲಿ ಡೀಟೇಲ್ಸ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಕೊಟ್ಟಿಯೂರು ಬಂದುಬಿಟ್ಟು ಕೇರಳದ ಕಣ್ಣೂರು ಡಿಸ್ಟಿಕಲ್ಲಿ ಬರುವಂಥದ್ದು. ಸೊ ಇಲ್ಲಿ 2 ಬರುತ್ತೆ, ಒಂದು ಅಕ್ಕರೆ ಕೊಟ್ಟಿಯೂರು, ಇನ್ನೊಂದು ಇಕ್ಕೆರೆ ಕೊಟ್ಟಿಯೂರು ಅಂತ. ಸೊ ಈ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರಲ್ಲಿ ಅಕ್ಕರೆ ಕೊಟ್ಟಿಯೂರು ಮಾತ್ರ ಸೀಸನಲ್ಲಿ ಓಪನ್ ಆಗಿರೋದು.
ಅಂದರೆ ಇಕ್ಕೆರೆ ಕೊಟ್ಟಿಯೂರು ಯಾವಾಗಲೂ ಓಪನ್ ಇರುತ್ತೆ. ಸೊ ಇಯರಲ್ಲಿ 365 ಡೇಸು ಸಹ ಓಪನ್ ಆಗಿರುತ್ತೆ. ಈ ಅಕ್ಕರೆ ಕೊಟ್ಟಿಯೂರು ಅನ್ನೋದು ಬಂದುಬಿಟ್ಟು ಸೀಸನಲ್ಲಲ್ಲಿ ಓಪನ್ ಆಗುವಂಥದ್ದು. ಅಂದರೆ ಯಾವಾಗ ಅಂದರೆ ನಿಮಗೆ ಮೇ ಮತ್ತು ಜುಲೈ ಮಂತಲ್ಲಿ ವೈಶಾಖ ಮಾಸದಿಂದ ಬರೋ ತಿಂಗಳು ಪೀರಿಯಡಲ್ಲಿ, ಸೊ ಆ ಮಾಸದಲ್ಲಿ ಮಾತ್ರ ಓಪನ್ ಆಗಿರುತ್ತೆ. ಅಂದರೆ 27 ಡೇಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 27 ಡೇಸ್ ಅಲ್ಲಿ ಪೂಜೆ ನಡೀತಕ್ಕಂಥದ್ದು. ಸೊ ಈ ವೈಶಾಖ ಮಾಸ 27 ಡೇಸ್ ನಿಮಗೆ ಮೇ ಮತ್ತು ಜುಲೈ ಮಂತ್ ಟೈಮಲ್ಲಿ ಸಿಗುತ್ತೆ. ಸೊ ಏನಪ್ಪ ಈ ಟೈಮಲ್ಲಿ ವಿಶೇಷ ಅಂದರೆ ವೈಶಾಖ ಮಾಸದಲ್ಲಿ ಇಲ್ಲಿ ಪೂಜೆ ಮಾಡುವಂಥದ್ದು. ಸೊ ಕೊಟ್ಟಿಯೂರಿನ ಏನಪ್ಪ ವಿಶೇಷ ಅಂದರೆ ಇಲ್ಲಿ ದಕ್ಷಕ ಬ್ರಹ್ಮ ಅಂತ ಒಬ್ಬ ರಾಜ ಇರ್ತಾನೆ. ಸೊ ನೀವೆಲ್ಲ ಕತೆ ನೋಡಿರ್ತೀರ, ಪಾರ್ವತಿ RR ಮಹಾದೇವ ಸೀರಿಯಲ್ ಅದರಲ್ಲೆಲ್ಲ. ಸೊ ಶಿವನ ಮೊದಲ ಪತ್ನಿಯಾದಂತಹ ಸತಿಯ ತಂದೆ. ಸೊ ಯಜ್ಞ ಮಾಡುವಾಗ ಇಲ್ಲಿ ಕೊಟ್ಟಿಯೂರಲ್ಲಿ ತನ್ನ ಮಗಳಾದಂಥ ಸತಿನ ಕರೆದಿರಲ್ಲ, ಏಕೆಂದರೆ ಅವಳು ತನ್ನ ತಂದೆಯ ಇಷ್ಟಕ್ಕೆ ವಿರುದ್ಧವಾಗಿ ಶಿವನನ್ನು ಮದುವೆ ಆಗಿರ್ತಾರೆ. ಸೊ ಕರೆದೇ ಇದ್ದರೂ ಸತಿ ಬಂದಾಗ ತನ್ನ ತಂದೆ ಕರೀದಿಲ್ಲ, ಆದರೂ ತವ್ರ ಮನೆಗೆ ಹೋಗಬೇಕು ಅನ್ನೋ ಆಸೆಯಿಂದ ಅವರಪ್ಪ ದಕ್ಷಕ ಬ್ರಹ್ಮ ಯಜ್ಞ ಮಾಡುವಾಗ ಬಂದಂತಹ ಸಂದರ್ಭದಲ್ಲಿ ತನ್ನ ಗಂಡನಾದಂಥ ಶಿವನಿಗೆ ದಕ್ಷಕ ಬ್ರಹ್ಮ ತುಂಬ ಅವಹೇಳನೆ ಮಾಡೋದನ್ನು ಕೇಳಿ ತಡೆಯಲಾರದೆ ಆ ಯಜ್ಞಕುಂಡಕ್ಕೆ ಆರ್ತಾರೆ. ಸೊ ಆ ಸಮಯದಲ್ಲಿ ಶಿವ ಕೋಪಗೊಂಡು ತನ್ನ ತಲೆ ಕೂದಲನ್ನು ತೆಗೆದು ಕೆಳಗಾಕಿ ಅದರಿಂದ ವೀರಭದ್ರ ಅನ್ನೋ ಒಂದು ದೇವರ ಸೃಷ್ಟಿ ಆಗುತ್ತೆ. ಸೊ ವೀರಭದ್ರ ಸ್ವಾಮಿ ಬಂದು ಇಲ್ಲಿ ದಕ್ಷಕ ಬ್ರಹ್ಮನ ಶಿರಶ್ಛೇದನ ಮಾಡುವಂಥದ್ದು. ಸೊ ಶಿರಶ್ಛೇದನ ಮಾಡಿದಾಗ ತಲೆ ಕಟ್ಟಾಗಿದಾಗ ಸೊ ಆದಂಥ ಸ್ಥಳ ಇದು ಅಕ್ಕರೆ ಕೊಟ್ಟಿಯೂರು. ಊಟಕ್ಕೆ ಹೋಗ್ತೀವಲ್ಲಿ. ಹಾಯ್ ಗೈಸ್, ವಿಡಿಯೋ ಎಂಡ್ ಮಾಡೋದು ಅಂದ್ಕೊಂಡೆ, ಮಾಡ್ಬಿಡೋದಿದೆ. ಸೊ ಇದು ಇವತ್ತಿನ ರೈಡ್ ಆಗಿತ್ತು. ರೈಡ್ ವಿತ್ ಕೊಟ್ಟಿಯೂರು ದೇವಸ್ಥಾನದ ದರ್ಶನ ಹೋಗಿ ಮುಗಿಸ್ಕೊಂಡು ಇವಾಗ ಬಂದು ವಾಪಸ್ಸು ಅಂತಿರಸಂತೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾ ಇದೀವಿ ಮತ್ತೆ. ಸೊ ಹೋಗುವಾಗ ಎಲ್ಲಿ ಪೆಟ್ರೋಲ್ ಬಂಕ್, ಯಾವ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ವು ಅದೇ ಪೆಟ್ರೋಲ್ ಬಂಕಲ್ಲೇ ಬರುವಾಗ ಹಾಕ್ತಾ ಇದ್ದೀವಿ. ಸೊ ಹೋಗಿ ಬರೋಕ್ಕೆ ಒಂದು 500 ಪೆಟ್ರೋಲ್ ಕುಡಿದಿದೆ ಗಾಡಿ. ಸೊ ಇಷ್ಟೇ ಇವತ್ತಿನ ಬ್ಲಾಗು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಪ್ಲೀಸ್ ವಾಚಸ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.